ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲಿಕೇಶ್ ಯೂಟ್ಯೂಬ್ ಚಾನಲ್. ಟಿಕ್ಟಾಕ್ ಅಪ್ಲಿಕೇಶನ್ ಬ್ಯಾನ್ ಆಗಬೇಕು ಅಂತ ತುಂಬ ಜನ ವೋಟ್ನು ಕೂಡ ಮಾಡ್ತಾ ಇದ್ದಾರೆ, ಅದರ ಜೊತೆಗೆ ಟ್ರೆಂಡ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ನಾನು ಕೂಡ ಒಬ್ಬ ಟಿಕ್ಟಾಕ್ ಬ್ಯಾನ್ ಆಗಬೇಕು ಅಂತ ಏನಕ್ಕೆ ಅಂತಂದರೆ ಒಂದೇ ಕಾರಣ, ಟಿಕ್ಟಾಕಲ್ಲಿ ಸೆಕ್ಯೂರಿಟಿ ಇಲ್ಲ, ಅದಕ್ಕೋಸ್ಕರ ಬ್ಯಾನ್ ಆಗಬೇಕು ಅಂತ ನಾನು ಕೂಡ ಒಬ್ಬ ವಾಯ್ಸ್ ರೈಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಆದರೆ ನನಗೊಂದಷ್ಟು ಜನ ಹೇಳ್ತಾ ಇದ್ದಾರೆ, ನೀವು ಟಿಕ್ಟಾಕ್ ಬ್ಯಾನ್ ಆಗಬೇಕು ಅಂತ ವಾಯ್ಸ್ ರೈಸ್ ಮಾಡ್ತಾ ಇದ್ದೀರಾ ಅಲ್ವಾ, ಸೊ ಫಸ್ಟು ನಿಮ್ಮ ಟಿಕ್ಟಾಕ್ ಅಕೌಂಟ್ನೇ ಡಿಲೀಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅದೊಂದು ಆಗೋಗ್ಲಿ ಅಂದ್ಬಿಟ್ಟು ಇವಾಗ ನನ್ನ ಒಂದು ಟಿಕ್ಟಾಕ್ ಅಕೌಂಟ್ನ ಡಿಲೀಟ್ ಮಾಡೋಕ್ಕೆ ನಾನು ಸಿದ್ಧನಾಗಿದ್ದೇನೆ. ಸೊ ಇವಾಗ ನೀವು ಇಲ್ಲಿ ನೋಡ್ಬೋದು, ನನ್ನ ಹತ್ರ ಟಿಕ್ಟಾಕ್ ಅಪ್ಲಿಕೇಶನ್ನ ನಾನು ಇವಾಗ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಫಸ್ಟು ಒಂದು ಸಲ ಟಿಕ್ಟಾಕ್ನ ಓಪನ್ ಮಾಡೋಣ. ಓಕೆ, ಟಿಕ್ಟಾಕ್ನ ಓಪನ್ ಮಾಡಿದ್ರೆ ನನ್ನ ಒಂದು ಅಕೌಂಟಲ್ಲಿ 51,700 ಜನ ಫಾಲೋವರ್ಸ್ ಇದ್ದಾರೆ. ಓಕೆ, ಅದರ ಜೊತೆಗೆ 9,84,400 ಲೈಕ್ ಆಗಿದೆ. ನನ್ನ ಒಂದು ವೀಡಿಯೋಸ್ಗಳಿಗೆ ಟೋಟಲ್ ಲೈಕ್ಸ್ 9,84,000. ಇನ್ನೇನು ಹತ್ತತ್ರ 1 ಮಿಲಿಯನ್ ಇದೆ. ಇನ್ನೊಂದು 16,000 ಬಂದರೆ 1 ಮಿಲಿಯನ್ ಆಗುತ್ತೆ. ಇವಾಗ ನಾನು ಇದನ್ನು ಡಿಲೀಟ್ನ ನಾನು ಮಾಡ್ತಾಯಿದ್ದೀನಿ. ಓಕೆ, ಒಂದು ಎಜುಕೇಷನ್ ಮಾಡ್ತೀರಾ, ಏನೋ ಓದ್ತೀರಾ, ಇಂಜಿನಿಯರೋ ಅಥವಾ ಡಿಗ್ರಿ ಏನೋ ಒಂದು ಮಾಡಿದ್ರಿ, ಓದಿದ ತಕ್ಕಂಗೆ ನಿಮ್ಗೆ ಕೆಲಸ ಸಿಗಲಿಲ್ಲ, ಅಂತ ಅಂದ್ಕೊಳ್ಳಿ. ಮಾಸ್ ಕಾರ್ಡ್ನ ಹರಿದು ಎಸ್ಬಿಡ್ತೀರಾ? ಪಾಸಾಗಿರ್ತೀರಲ್ಲ, ಆ ಮಾಸ್ ಕಾರ್ಡ್ನ ನೀವು ಹರಿದು ಈಚೆಗೆ ಎಸ್ಬಿಡ್ತೀರಾ? ಡಸ್ಟ್ಬಿನ್ಗೆ ಹಾಕ್ಬಿಡ್ತೀರಾ? ಇಲ್ಲ ಅಲ್ವಾ, ಹಾಕಲ್ಲ ತಾನೆ, ಯಾರೂ ಹಾಕಲ್ಲ. ಈ ಕೆಲಸ ಸಿಕ್ಕಿಲ್ಲ ಅಂತಂದ್ರೂ ಓದಿದ ತಕ್ಕಂಗೆ ಆ ಮಾಸ್ ಕಾರ್ಡ್ನ ಒಂದು ಫೈಲಲ್ಲಿ ಇಟ್ಕೊಂಡಿರ್ತಾರೆ. ಯಾಕೆ ಅಂತಂದರೆ ಮುಂದೊಂದು ದಿನ ನನಗೆ ಕೆಲಸ ಸಿಗ್ಬೋದೇನೋ ಅನ್ನೋ ಒಂದು ಆಸೆ ಒಂದು ಇರುತ್ತೆ, ಮೈಂಡಲ್ಲಿ ಇರುತ್ತೆ. ಸಿಗ್ಬೋದು ಅಲ್ವಾ ಅನ್ನೋದೊಂದು ಮೈಂಡಲ್ಲಿರುತ್ತೆ. ಸೊ ಟಿಕ್ಟಾಕ್ ಬ್ಯಾನ್ ಆಗಬೇಕು ಅಂತಂದರೆ ಏನು ಮಾಡಬೇಕು? ಆ ಒಂದು ಅಪ್ಲಿಕೇಶನ್ಗೆ ನಾವು ರೇಟಿಂಗ್ಸ್ ಕಮ್ಮಿ ಕೊಡಬೇಕು. ಅದರ ಜೊತೆಗೆ ಅದು ಏನಕ್ಕೆ ಇದಾಗ್ತಾಯಿದೆ ಅಂತ ನಾವು ರಿಪೋರ್ಟ್ನ ಮಾಡಿದ್ರೆ ಟಿಕ್ಟಾಕ್ ಬ್ಯಾನ್ ಆಗುತ್ತೆ ಅಷ್ಟೇ. ಇಲ್ಲಿ ನೀವು ಟಿಕ್ಟಾಕ್ ಅಕೌಂಟ್ನ ನೀವು ಡಿಲೀಟ್ ಮಾಡೋದರಿಂದ ಬ್ಯಾನ್ ಆಗುತ್ತೆ ಅಂದ್ಕೊಳ್ಳೋದು ತುಂಬ ದೊಡ್ಡ ತಪ್ಪು. ನೀವೇನು ಅಂದ್ಕೊಂಡಿದ್ದೀರಾ ಅಂತಂದರೆ, ತುಂಬ ಜನ ಟಿಕ್ಟಾಕ್ ಅಕೌಂಟ್ನೇ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಓಕೆನಾ, ಅವ್ರು ಹೋಗ್ಬಿಟ್ಟು ರಿಮೂವ್ ಮಾಡಿಬಿಟ್ಟು ಡಿಲೀಟ್ ಮಾಡಿದ್ದಾರೆ. ಅದು ಅವ್ರವ್ರ ಇಷ್ಟ, ಅವರು ಡಿಲೀಟ್ ಮಾಡಬೇಕು ಅನಿಸಿದೆ ಮಾಡ್ಕೊಂಡಿದ್ದಾರೆ. ಬಟ್ ನಾನಂತೂ ದಾರಿ ತಪ್ಪಿದ ಮಗ ಆಗಲ್ಲ. ನೋಡಿ, ಟಿಕ್ಟಾಕ್ನ ನಾನು ಯೂಟ್ಯೂಬ್ ಶುರು ಆಗಿ ಒಂದು 5 ತಿಂಗಳಾದಮೇಲೆ ನಾನು ಟಿಕ್ಟಾಕ್ನ ಶುರು ಮಾಡಿದ್ದು ವೀಡಿಯೋಸ್ಗಳನ್ನ ಮಾಡೋದಕ್ಕೆ. ಅದಕ್ಕೂ ಕೂಡ ಟೈಮ್ನ ಸ್ಪೆಂಡ್ ಮಾಡಿದ್ದೀನಿ, ಅದರಲ್ಲೂ ಕೂಡ ವೀಡಿಯೋಸ್ಗಳನ್ನ ಮಾಡಿದ್ದೀನಿ, ತುಂಬ ವೀಡಿಯೋಸ್ಗಳು ಅಪ್ಲೋಡ್ ಮಾಡಿದ್ದೀನಿ. ಅವತ್ತಿಂದ ಮಾಡ್ಕೊಂಡು ಬಂದಂಥ ಒಂದು ಶ್ರಮನ ಇವತ್ತು ಒಂದೇ ಕ್ಲಿಕ್ಕಿಂದ ನಾನು ಡಿಲೀಟ್ ಮಾಡೋದಕ್ಕೆ ಇಷ್ಟಪಡಲ್ಲ. ಟಿಕ್ಟಾಕ್ ಏನಾದರೂ ನನ್ನ ಅಕೌಂಟ್ನ ನಾನು ಡಿಲೀಟ್ ಮಾಡೋದ್ರಿಂದ ಏನಾದರೂ ಬ್ಯಾನ್ ಮಾಡ್ತಾರೆ ಅಂತ ಅನ್ನೋದಾದರೆ ಪಕ್ಕ ಡಿಲೀಟ್ ಮಾಡ್ತೀನಿ. ಟಿಕ್ಟಾಕ್ ಏನಾದರೂ ನನ್ನ ಅಕೌಂಟ್ನ ನಾನು ಡಿಲೀಟ್ ಮಾಡಿದ್ರೆ, ಅವರು ಬ್ಯಾನ್ ಮಾಡ್ತೀವಿ ಅಂತಂದರೆ ಪಕ್ಕ ಡಿಲೀಟ್ ಮಾಡ್ತೀನಿ. ಬೇಕಾದರೆ ಆಗುತ್ತಾ? ಆಗಲ್ಲ. ಒಂದು ಸೊಲ್ಯೂಷನ್ ಇಲ್ಲಿರೋದು, ನಾನು ಅವಾಗಲೇ ಹೇಳಿದ್ನಲ್ಲ, ಜಸ್ಟ್ ನೀವು ಒಂದು ಸಾಫ್ಟ್ವೇರ್ಗೆ ಹೋಗ್ಬಿಟ್ಟು ಅಪ್ಲಿಕೇಶನ್ಗೆ ರಿಪೋರ್ಟ್ ಮಾಡಬೇಕು, ಈ ಥರ ಇದರಿಂದ ಪ್ರಾಬ್ಲಮ್ ಆಗ್ತದೆ ಅದು ಇದು ಅಂತ ನೀವು ರಿಪೋರ್ಟ್ ಮಾಡಿದ್ರೆ ಮಾತ್ರ ಟಿಕ್ಟಾಕ್ನ ಬ್ಯಾನ್ ಮಾಡುವಂಥ ಚಾನ್ಸ್ಗಳಿರುತ್ತೆ. ಟಿಕ್ಟಾಕ್ ಅಕೌಂಟ್ನ ಡಿಲೀಟ್ ಮಾಡೋದ್ರಿಂದ ಏನೂ ಉಪಯೋಗ ಇಲ್ಲ ಕಣ್ರಪ್ಪ, ಏನೂ ಉಪಯೋಗ ಇಲ್ಲ. ಓಕೆನಾ, ಇದೊಂದು ನಾನು ನಿಮಗೆ ಕ್ಲಾರಿಫಿಕೇಷನ್ನ ಮಾಡಿಬಿಡ್ತೀನಿ. ಓಕೆನಾ, ಆಮೇಲೆ ಏನೋ ದುಡುಕ್ಬಿಟ್ಟು ನೀವು ಡಿಲೀಟ್ ಮಾಡಿಬಿಟ್ರೆ ಒಂದು ವಾರ ತಡ್ಕೊಳ್ಳಿ, ಏನಾದರೂ ಒಂದು ಅಪ್ಡೇಟ್ ತಂದುಬಿಡ್ತಾರೆ ಟಿಕ್ಟಾಕ್ ಅವರು. ಓಕೆ, ನಾವು ಹೊಸದು ರೂಲ್ಸ್ ತಂದಿದ್ದೀವಿ, ಹೊಸ ಕಮ್ಯುನಿಟಿ ಗೈಡ್ಲೈನ್ಸ್ ತಂದಿದ್ದೀವಿ ಅಂತ ಹಿಂಗೆ ಬಂದುಬಿಡ್ತಾರೆ. ಓಕೆನಾ, ಅಪ್ಡೇಟ್ ಕೊಟ್ಬಿಡ್ತಾರೆ, ನ್ಯೂಸ್ ಪೇಪರಲ್ಲೆಲ್ಲ ಬಂದುಬಿಡುತ್ತೆ, ಟಿಕ್ಟಾಕ್ ಅಪ್ಡೇಟ್ ಆಗಿದೆ, ಇವಾಗ ತುಂಬ ಸೆಕ್ಯೂರ್, ಅದು ಇದು ಸೇಫ್ ಅಂತ ಬಂದುಬಿಡುತ್ತೆ. ಆವಾಗ ನೋಡಿ ಮತ್ತೆ ಟಿಕ್ಟಾಕ್ ಹೋಯ್ತಾರೆ. ಯಾರು ಟಿಕ್ಟಾಕ್ನ ಯೂಸ್ ಮಾಡಲ್ಲ ಅಂತ ಹೇಳ್ತಿದ್ರು ಅವರೆಲ್ಲ ಮತ್ತೆ ಟಿಕ್ಟಾಕ್ ಹೋಗ್ಬಿಟ್ಟು ಟಿಕ್ಟಾಕ್ನ ಯೂಸ್ ಮಾಡ್ತಾರೆ. ಆವಾಗ ನೀವು ಹೊಟ್ಟೆ ಉರ್ಕೊಳ್ತೀರಾ, ಇರೋ ಒಂದು ಟಿಕ್ಟಾಕ್ ಅಕೌಂಟ್ನ ನಾನು ಡಿಲೀಟ್ ಮಾಡಿಬಿಟ್ನಲ್ಲಪ್ಪ, ಒಂದಷ್ಟು ಜನ ಫಾಲೋವರ್ಸ್ ಇದ್ದರು, ಸುಮ್ಮನೆ ಡಿಲೀಟ್ ಮಾಡಿ ಕಳ್ಕೊಬಿಟ್ನಲ್ಲಪ್ಪ ಅಂತ ಅಂದ್ಕೊಳ್ತೀರಾ. ಸೊ ದಯವಿಟ್ಟು ಹಾಗೆ ಮಾಡ್ಕೋಬೇಡಿ, ದುಡುಕ್ಬೇಡಿ. ನೋಡಿ, ಇವತ್ತು 51,000 ಕಷ್ಟಪಟ್ಟು ಮಾಡಿದ್ದೀನಿ, ವೀಡಿಯೋಸ್ಗಳು ಮಾಡಿ ಅಪ್ಲೋಡ್ ಮಾಡಿ. ಇವಾಗ ನಾನು ಏನಕ್ಕೆ ಡಿಲೀಟ್ ಮಾಡಲಿ ಹೇಳಿ? ಈಗ ಯೂಟ್ಯೂಬಲ್ಲಿ ಏನೋ ಪ್ರಾಬ್ಲಮ್ ಆಯಿತು, ಯೂಟ್ಯೂಬಲ್ಲಿ ಏನೋ ಒಂದು ತೊಂದರೆ ಆಗೋಯ್ತು, ಯೂಟ್ಯೂಬ್ ಚಾನಲ್ಗೆ ಡಿಲೀಟ್ ಮಾಡಿಬಿಡ್ತೀರಾ ಯಾರಾದರೂ? ಇಲ್ಲ, ಯಾವುದೇ ಕಾರಣಕ್ಕೂ ಮಾಡಲ್ಲ. ಅದರಲ್ಲಿ ಶ್ರಮ ಇರುತ್ತೆ, ನೀವು ಟೈಮ್ ಸ್ಪೆಂಡ್ ಮಾಡಿರ್ತೀರ, ಕಷ್ಟ ಗೊತ್ತಿರುತ್ತೆ, ಎಷ್ಟು ಕಷ್ಟಪಟ್ಟು ವೀಡಿಯೋಸ್ಗಳನ್ನ ಮಾಡಿರ್ತೀರ ಅಂತ. ಯಾವುದೇ ಕಾರಣಕ್ಕೂ ಯಾವೊಂದು ವ್ಯಕ್ತಿನೂ ಕೂಡ ಡಿಲೀಟ್ ಮಾಡೋದಕ್ಕೆ ಹೋಗಲ್ಲ. ಓಕೆ, ನೀವು ಬೇರೆಯವ್ರನ್ನ ನೋಡಿ ಇನ್ಫ್ಲೂಯೆನ್ಸ್ ಆಗಿ ಡಿಲೀಟ್ ಮಾಡೋದಕ್ಕೆ ಹೋಗಬೇಡಿ. ಎಷ್ಟೇ ಫಾಲೋವರ್ಸ್ ಇರಲಿ, 10 ಜನ ಫಾಲೋವರ್ಸ್ ಇದ್ದಾರಾ, ನಿಮ್ಮ ಫೇಸ್ಗಿರೋ ತಾಕತ್ತದು ಇಟ್ಕೊಳ್ಳಿ.
ಯಾವುದೇ ಒಂದು ಅಕೌಂಟ್ ಆಗ್ಬೋದು, ಟಿಕ್ಟಾಕ ಏನೋ ಒಂದು ಇಟ್ಕೊಳ್ಳಿ, ನೀವು ಅಕೌಂಟ್ನ ಡಿಲೀಟ್ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ ಕಣ್ರಪ್ಪ. ನಾನು ಅವಾಗಲೇ ಹೇಳಿದ್ನಲ್ಲ, ಮುಂದೊಂದು ದಿನ ಅಪ್ಡೇಟ್ ಬರುತ್ತೆ, ಅಪ್ಡೇಟ್ ಬಂದಾಗ ಮತ್ತೆ ಎಲ್ಲ ಟಿಕ್ಟಾಕ್ ಹೋಗ್ತಾರೆ, ಟಿಕ್ಟಾಕ್ ಯೂಸ್ ಮಾಡ್ತಾರೆ, ಟಿಕ್ಟಾಕ್ನ ಎಂಜಾಯ್ ಮಾಡ್ತಾರೆ. ಓಕೆ, ನೀವೇನು ಟಿಕ್ಟಾಕ್ ಬ್ಯಾನ್ ಆಗಬೇಕು ಅಂತ ಏನೋ ಮಾಡ್ತಾಯಿದ್ದೀರಾ, ಟಿಕ್ಟಾಕ್ ಅಪ್ಲಿಕೇಶನ್ ಡಿಲೀಟ್ ಮಾಡ್ಕೊಳ್ಳಿ. ಟಿಕ್ಟಾಕ್ ಅಕೌಂಟ್ ಏನಕ್ಕೆ ಡಿಲೀಟ್ ಮಾಡ್ತೀರಾ? ಟಿಕ್ಟಾಕ್ ಅಕೌಂಟ್ ಡಿಲೀಟ್ ಮಾಡೋರು ಟಿಕ್ಟಾಕ್ ಅಕೌಂಟ್ ಏನು ಕ್ರಿಯೇಟ್ ಮಾಡಿದ್ರಿ? ಬೇಡ. ನಾನು ಹೇಳ್ತಾ ಇದ್ದೀನಿ ಕೇಳಿ, ಯಾರೇ ಒಂದು ಟಿಕ್ಟಾಕ್ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ರೆ ಸೊ ನಿಮ್ಮ ಅಕೌಂಟ್ ಡಿಲೀಟ್ ಮಾಡಬೇಡಿ, ಟಿಕ್ಟಾಕ್ ಅಪ್ಲಿಕೇಶನ್ ಬೇಕಾದ್ರೆ ಡಿಲೀಟ್ ಮಾಡ್ಕೊಳ್ಳಿ. ಆಮೇಲೆ ಮತ್ತೆ ಹೊಸ ಅಪ್ಡೇಟ್ ಬಂದಮೇಲೆ ಎಲ್ಲ ಬಾಯ್ ಬಿಟ್ಕೊಂಡು ನೋಡೋಂಗಾಗೋಗುತ್ತೆ. ಇರ್ನಾರ್ದೇ ಡಿಲೀಟ್ ಮಾಡ್ಬಿಟ್ನಲ್ಲಪ್ಪ ಅಂತ. ಒಂದು ಯಾವುದೇ ಒಂದು ಅಪ್ಲಿಕೇಶನ್ ಆದರೂ ಅದಕ್ಕೆ ಆದಂಥ ಒಂದು ರೂಲ್ಸ್ ಇರುತ್ತೆ, ಅಷ್ಟು ಸುಲಭವಾಗಿ ರಿಮೂವ್ ಆಗಲ್ಲ, ರಿಮೂವ್ ಆಗಲ್ಲ. ಸೊ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಬೇಕಾದರೆ ನೀವು ಅಪ್ಲಿಕೇಶನ್ ಡಿಲೀಟ್ ಮಾಡಿಕೊಂಡು ಆರಾಮಾಗಿರಿ. ಓಕೆ, ಸೊ ಇದೊಂದು ಹೇಳ್ತಾ ಇದೊಂದು ನಾನು ನಿಮಗೆ ಕ್ಲಾರಿಫಿಕೇಷನ್ನ ಕೊಡಬೇಕಿತ್ತು. ಯಾಕೆಂತಂದರೆ ತುಂಬ ಜನ ನೋಡಿ ಇನ್ಫ್ಲೂಯೆನ್ಸ್ ಆಗ್ತಿದ್ದಾರೆ ಬೇರೆಯವರಿಂದ. ಟಿಕ್ಟಾಕ್ ಅಕೌಂಟ್ನ ಡಿಲೀಟ್ ಮಾಡೋದು ಏನು ಪ್ರಯೋಜನ ಇಲ್ಲ, ಅದರಿಂದ ಏನು ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಟಿಕ್ಟಾಕ್ ಅಕೌಂಟ್ ಹಂಗೆ ಇಟ್ಕೊಳ್ಳಿ. ಓಕೆನಾ? ಏನಾದರೂ ಒಂದು ಅಪ್ಡೇಟ್ ಬಂದಾಗ ನಾನೇ ತಿಳಿಸ್ತೀನಿ. ಟಿಕ್ಟಾಕ್ ಅಕೌಂಟ್ ಡಿಲೀಟ್ ಮಾಡಿಬಿಟ್ಟ ತಕ್ಷಣ ನೀವೇನೋ ಟಿಕ್ಟಾಕ್ ಬ್ಯಾನ್ ಮಾಡೋದಕ್ಕೆ ಸಪೋರ್ಟ್ ಮಾಡಿದ್ರಿ ಅಂತಲ್ಲ. ಓಕೆ, ಅದು ಏನೇನು ಆಗಬೇಕು ಅದಾಗುತ್ತೆ. ನಿಮ್ಮ ಪಾಡಿಗೆ ನೀವೇನೋ ಸೋಷಿಯಲ್ ಮೀಡಿಯಾಗೆ ಬರಬೇಕು ಆಸೆ ಇದೆಯಾ, ವೀಡಿಯೋಸ್ಗಳು ಮಾಡಿ ಬನ್ನಿ. ಇನ್ನೂ ಕೂಡ ಟಿಕ್ಟಾಕಲ್ಲಿ ಅದು ಎಷ್ಟು ಜನ ವೀಡಿಯೋಸ್ಗಳು ಮಾಡ್ತಾಯಿದ್ದಾರೆ, ಫೇಮಸ್ ಆಗೋಕ್ಕೆ ಎಷ್ಟು ಜನ ಒದ್ದಾಡ್ತಾ ಇದ್ದಾರೆ ಟಿಕ್ಟಾಕು ಯೂಟ್ಯೂಬಲ್ಲೆಲ್ಲ. ಸೊ ಅಷ್ಟು ಸುಲಭವಾಗಿ ಕಳ್ಕೊಬೇಡಿ ಯಾರೇ ಒಂದು ಕ್ರಿಯೇಟರ್ಸ್ ಆದರೆ. ಯಾಕೆಂತಂದರೆ ನಾನು ಅಲ್ಲೊಬ್ಬ ಕ್ರಿಯೇಟರಾಗಿ ಮಾತಾಡ್ತಾ ಇದ್ದೀನಿ. ಓಕೆನಾ? ಟಿಕ್ಟಾಕಲ್ಲೂ ನಾನು ಕೂಡ ಒಂದು ಕ್ರಿಯೇಟರ್, ಅದಕ್ಕೋಸ್ಕರ ಈ ಮಾತನ್ನ ಹೇಳ್ತಾ ಇದ್ದೀನಿ. ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಆದರೂ ಅಷ್ಟೇ ಸಿಂಪಲ್ಲಾಗಿ ನೀವು ಒಂದು ಅಕೌಂಟ್ನ ಡಿಲೀಟ್ ಮಾಡೋದಕ್ಕೆ ಹೋಗಬೇಡಿ. ಇದಿಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್.